ರಂಗೋಲಿ ಮುಂದೆ ನನ್ನ ಹೆಸರು ಬರಿ ಅಂತಾರ. ಅವ ಯಾವ ಯಮ ಬರ್ತಾನ ನೋಡೋನು. ಆಯ್ತ ತಿಳ್ಕೊಂಡು ರಂಗೋಲಿ ಹಾಕಿದ್ರಿ. ರಂಗೋಲಿ ಹಾಕಿ ಮುಂದೆ ಸಾಯಿಬಾಬಾ ಪ್ರಸನ್ನ ಅಂತ ಮುಂದೆ ಹಾಕ್ಯಾಳ್ರಿ. ದಕ್ಷಿಣಾಗ 4:30 ಗಂಟೆಗೆ ಯಮ ಬಂದ್ರಿ. ಕ್ವಾಣಿನ ಮ್ಯಾಗ ಕುತ್ಕೊಂಡು ಯಮ ಬಂದು ಕೂಡಕ್ಕೆ ರಂಗೋಲಿ ಹಾಕಿ ಹೊಳ್ಳಿ ನೋಡಿಲ್ಲ. ಯಾರಯ್ಯಪ್ಪ ನೀನು ನಿನ್ನ ಗಂಡ ನಮ್ಮ ಯಮ ಒಳಗೆ ಮಾಡಕತ್ತಿದ್ದ 4 ವರ್ಷ ಮಾತ್ರಿಗೆ. ಅವಾಗ ಬಂದು ಕೂಡಲೇ ಪಾಯಪ್ಪ ನನ್ನ ಗಂಡ ಮನೆಗೇನ ಒಯ್ಯಬಾ ಅಂತ ಹೇಳಿದ್ರಿ. ಹೇಳಿದ ತಕ್ಷಣ ಅವ ನೋಡಿ ಒಳಗೆ ಕೂತಾಳ. ನಿಮ್ಮ ರಂಗೋಲಿ ಮುಂದೆ ಇರ್ತಾರ. ಅದೇನು ರಂಗೋಲಿ ಹಾಕಿ ಸಾಯಿಬಾಬಾ ಪ್ರಸನ್ನ ಅಂತ ಏನು ಬರೆದಲ್ರಿ, ಆ ಶಬ್ದವನ್ನ ದಾಟಾಕ ಯಮನಿಗೆ ಆಗಲತ್ರಿ. ನಡಗಾಕತ್ತಿದ, ಬೆವರು ಬಿಡ್ತು. ಪಾಯಪ್ಪ ಯಾಕೆ ರೀತಿ ಒಳಗೆ ಒಯ್ಯಬ ನನ್ನ ಗಂಡನ ಮನೆಗಾರ ಅಂದ ಕೂಡಲೇ ಅವಾಗ ಯಮ ಹೇಳ್ತಾನದ, ತಾಯಿ ಇಲ್ಲಿವರೆಗೆ ಎಂತಿಂತವ್ರನ್ನ ಓದಿನಿ, ಎಂತಿಂತವ್ರನ್ನ ಕಟ್ಕೊಂಡು ಹೋಗಿ ನೀರು ನರಕದಾಗ ಓದಿನಿ. ಆದ್ರೆ ನಿನ್ನ ಗಂಡ ನೋಡಿ ಅಷ್ಟೊಂದು ಚಟಿಗೆ ಹಿಡಿದ್ರು ಸಹಿತ, ಚಟ ಮಾಡಿದ್ರು ಸಹಿತ, ಆದ್ರೆ ನಿನ್ನ ಪತಿವ್ರತ ಶಕ್ತಿಯಿಂದ ರಂಗೋಲಿ ಹಾಕಿ ಸಾಯಿಬಾಬಾ ಶಬ್ದ ಬರೆದಿಯಲ್ಲ. ಇನ್ನು ಯಾರ ಮನೆ ಮುಂದೆ ರಂಗೋಲಿ ಹಾಕಿ ಸಾಯಿಬಾಬಾ ಅಂತ ಬರೆದಿರ್ತಾರ ಅವರ ಗಂಡನ ಆಯುಷ್ಯ ಮುಗಿದ್ರು ಅವರಿಗೆ 100 ವರ್ಷ ಆಯುಷ್ಯ ಕೊಡ್ತೀನಿ ಅಂತ ಯಮ ಅಪ್ಪಣೆ ಮಾಡಿ ಹೋಗ್ತಾ ಇದ್ರೆ, ನೀವೆಲ್ಲ ಏನ್ ಮಾಡ್ಬೇಕು? ರಂಗೋಲಿ ಹಾಕಿ ಶರಣು ಬನ್ನಿ ಅನ್ನೋ ಶಬ್ದ ಬರೀರಿ. ಶರಣರ ನಾಡು ವೆಲ್ಕೋಮೆ ಬರೀಬೇಡ. ಹೌದಲ್ಲ, ವೆಲ್ಕೋಮೆ ನಮ್ಮದಾಗದು. ಹೌದ್ರಿ, ವೆಲ್ಕೋಮೆ ಅಂದ್ರೆ ಏನಂತಮ್ಮ ಅಂದೆ, ಕದ ತಗೊಂಡು ಇನ್ನೊಬ್ಬರಿಗೆ ಹೋಗಿ ಅಂದಂಗ. ವೆಲ್ಕೋಮೆ ಅನ್ನೋ ಶಬ್ದ ಬಿಡ್ರಿ. ನಾವು ಕನ್ನಡದವರು, ಕನ್ನಡ ಶಬ್ದವನ್ನು ನೀವೆಲ್ಲ ಈ ಪುರಾಣ ಮುಗಿತವ್ರು ನಿಮ್ಮ ಮನೆ ಮುಂದೆ ನೀವು ರಂಗೋಲಿ ಹಾಕಿ ಶರಣು ಬನ್ನಿ ಅನ್ನುವಂಥ ಶಬ್ದ ಬರೀರಿ. ಇದು ತಾಳಿಕೋಟಿ 12ನೇ ಶತಮಾನದ ಕಲ್ಯಾಣ. ಇದು 2ನೇ ಕಲ್ಯಾಣ ತಾಳಿಕೋಟಿ. ಇದು ಬಾಗಲಕೋಟೆ ಎಂದು ನಡೀತೈತಿ ಅನ್ನುವಂತಹ ಮಾತನ್ನು ಹೇಳಿ